ನಾನು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋಕ್ಕೆ ಬಂದಿರೋನು. ರಾಜಕೀಯ ಬೇರೆ, ವೈಯಕ್ತಿಕ ಸಂಬಂಧ ಬೇರೆ. ಸಾರ್ವಜನಿಕ ಜೀವನದಲ್ಲಿ ಎದುರುಗಡೆ ಸಿಕ್ಕಿರೋ ನಾನು ಗೌರವ ಕೊಡ್ತೀನಿ. ಸಿದ್ದರಾಮಯ್ಯನವ್ರನ್ನ ಅತ್ಯಂತ ತೀಕ್ಷ್ಣವಾಗಿ ಟೀಕೆ ಮಾಡಿರೋನು. ಎದುರುಗಡೆ ಬಂದರೆ ಅವರ ಹಿರಿತನಕ್ಕೆ, ಅವ್ರ ವಯಸ್ಸಿಗೆ, ಅವರ ರಾಜಕೀಯ ಅನುಭವಕ್ಕೆ ಕಾಲಿಗೆ ಮುಟ್ಟು ನಮಸ್ಕಾರ ಮಾಡ್ತೀನಿ. ಖರ್ಗೆ ಸಾಹೇಬ್ರು ಬಂದರೂ ನಮಸ್ಕಾರ ಮಾಡ್ತೀನಿ, ಪರಮೇಶ್ವರ್ ಸಾಹೇಬ್ರು ಬಂದರೂ ನಮಸ್ಕಾರ ಮಾಡ್ತೀನಿ, ಡಿ ಕೆ ಅವರು ಬಂದರೂ ನಮಸ್ಕಾರ ಮಾಡ್ತೀನಿ. ಅವರ ರಾಜಕೀಯ ಹಿರಿತನಕ್ಕೆ, ಅವ್ರ ಅನುಭವಕ್ಕೆ ಗೌರವ ಕೊಡೋದು. ನೀನು ಅಣ್ಣ ಅಂತ ಹೇಳಿದ ಕೂಡಲೇ ನಿನ್ನ ಮನೇಲಿ ನಿನ್ಗಡೆ ತಮ್ಮನ ಥರ ಬಾಲಾಡ್ಕೊಂಬರೋದಕ್ಕೆ ನಾನು ಪ್ರತಾಪ್ ಸಿಂಹ. ನನಗೆ ಸಾರ್ವಜನಿಕ ಜೀವನದಲ್ಲಿ ಗೌರವ ಕೊಡೋಕ್ಕೆ ಬರುತ್ತೆ. ನಿಮಗೆ ಆ ಸಂಸ್ಕಾರ ಇಲ್ಲ ಅಂದರೆ ಬಿಟ್ಟುಬಿಡಿ. ಆಮೇಲೆ ಇಲ್ಲಿ ಈ ಮಲೆನಾಡಿನಲ್ಲಿ ಹುಟ್ಟಿದಂಥ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದು ಜಗತ್ತಿನಾದ್ಯಂತ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಹೆಸರನ್ನ ತಂದುಕೊಟ್ಟಂಥವ್ರು. ಮೈಸೂರಿಗೆ ಬಂದಂಥ ಹಾಸನದಿಂದ ಬಂದ ಭೈರಪ್ಪನವ್ರು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಮೈಸೂರಿನೆಲ್ಲರೂ ಕೂಡ ಬೆಳಗಿದ್ದಾರೆ. ಮುದ್ದೆಲನಲ್ಲಿ ಹುಟ್ಟಿದಂಥವ್ರು ಇಲ್ಲಿ ಕನ್ನಂಬಾಡಿ ಕಟ್ಟಿ ಕುಡಿಯೋ ನೀರು ಕೊಟ್ಟಿದ್ದಾರೆ. ಮಹಾರಾಜರು ಬಂದು ಈ ಊರನ್ನ ಬೆಳಗಿದ್ದಾರೆ. ಎಲ್ಲ ಹೊರಗಿನವರು ಅಂತೇಳಿ ಎಷ್ಟು ಸರಿ ಪದೇ ಮಾತಾಡ್ತೀರಿ. ನೀವು ಊರಿನಲ್ಲಿ ಇಲ್ಲೇ ಹುಟ್ಟು ಬೆಳೆದಿರೋರು ನೀವೇನು ಮಾಡ್ತಾಯಿದ್ದೀರಿ? ಫಸ್ಟ್ ಅದನ್ನ ಹೇಳಿ. ನಿಮ್ಮನ್ನೆಲ್ಲ ಬಿಟ್ಟು ಶಂಕರಲಿಂಗೇಗೌಡರನ್ನ ನಾಲ್ಕು ಸರಿ ಯಾಕೆ ಗೆಲ್ಸಿದ್ರು? ಒಬ್ಬ ಶಂಕರಲಿಂಗೇಗೌಡರು ಸಜ್ಜನಿಕೆಯ ವ್ಯಕ್ತಿ ಆಗಿದ್ದರಿಂದಾಗಿ ಚಾಮರಾಜದಲ್ಲಿ 4 ಸರಿ ಗೆಲ್ಸಿದ್ರು. ಒಬ್ಬ ಅಭಿವೃದ್ಧಿ ಪರ ವ್ಯಕ್ತಿ ಆಗಿರೋದ್ರ ವಾಸಣ್ಣನ ಗೆಲ್ಸಿದ್ರು. ಈ ಶಂಕರಲಿಂಗೇಗೌಡರು ವಾಸಣ್ಣ ಹೋದ ನಂತರ ಆ ಸಜ್ಜನಿಕೆನೂ ಉಳಿದಿಲ್ಲ, ಆ ಸಭ್ಯತೆನೂ ಉಳಿದಿಲ್ಲ. ವೈಯಕ್ತಿಕ ದಾಳಿ ಮಾಡೋದು, ಹೊರಗಿನವನು ಅಂತ ಹೇಳೋದು. ಏನು ವೈಯಕ್ತಿಕ ಗಾಳಿನಲ್ಲಿ ಹೆಸರಿ ಗುಂಡೋಡಿಸ್ತೀರಿ? ನಿಮ್ಮ ವಕ್ತಾರನ ಕೈಲಿ ನನ್ನ ಮೇಲೆ ಹೇಳಬಾರ್ದನ್ನೆಲ್ಲ ಹೇಳಿಸಿದ್ರಿ. ಅವನಿಗೇನು ಪಾಠ ಕಲಿಸ್ಬೇಕೋ ಅದನ್ನು ಕಲಿಸಿದೆ. ಇನ್ನು ಯಾರೋ ನಿನ್ನ ಶಿಷ್ಯಂದಿರನ್ನ ಬಿಟ್ಬಿಟ್ಟು ನೀನು ಮಾತಾಡಿಸ್ತಿದೀಯ ಹರೀಶಣ್ಣ ನಿಂಗೆ ಇಷ್ಟೇ ಹೇಳೋದು, ನಾನು ಇಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಬಂದಿರೋನು. ನಿನಗೊಂದು ನೆನಪಿರಲಿ, ಪ್ರತಾಪ್ ಸಿಂಹ 10 ವರ್ಷ MP ಆಗಿರ್ಬೇಕಾದ್ರೆ 8 ವಿಧಾನಸಭಾ ಕ್ಷೇತ್ರಗಳಿತ್ತು. ಆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ನಾನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀನಿ. ಚಾಮರಾಜ ಕ್ಷೇತ್ರ ಪ್ರತಾಪ್ ಸಿಂಹ ಏನು ಮಾಡಿದ್ದಾನೆ ಅಂತ ನೀವು ಕೇಳೋದಾದರೆ, ಹರೀಶಣ್ಣ ನಿಂಗೆ ಒಂದು ಮಾತು ಹೇಳ್ತೀನಿ. ಹಿಂದೆ ನಿಮ್ಮ ಥರನೇ ಒಬ್ಬ ಗ್ಯಾಸ್ ಪೈಪ್ಲೈನ್ ವಿರೋಧಿಸ್ಬಿಟ್ಟು ನಾನು ಅವ್ರಿಗೆ KR ಹಾಸ್ಪಿಟಲಿಗೆ ಸುಣ್ಣ ಬಣ್ಣ ಹೊಡೆಯೋಕ್ಕಾಗಿಲ್ಲ ಅಂದ ಕೂಡಲೇ ಅದು ಸ್ವಾಯತ್ತ ಸಂಸ್ಥೆ ಅಂತ ಹೇಳಿದರು. ಅದಾದಮೇಲೆ ಚಾಲೆಂಜಾಗಿ ತಗೊಂಡು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇರಬೇಕಾದ್ರೆ ಅದಕ್ಕೆ ರಿನೋವೇಷನ್ಗೆ 89 ಕೋಟಿ ರೂಪಾಯಿ ತಗೊಂಬಂದಿದ್ದೀನಿ. ಅದೇ ರೀತಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವೆಲ್ಲ ಭೂಮಿ ಪೂಜೆ ಮಾಡಿರಲ್ಲ. ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ಲು, ಅದು ಡಾಕ್ಟರ್ ರಾಮಚಂದ್ರ ಅವರು ಕಿದ್ವಾಯಿ ಡೈರೆಕ್ಟರ್ ಆಗಿರಬೇಕಾದ್ರೆ ಅವ್ರ ಹತ್ರ ಮಾತಾಡಿ ಮೈಸೂರಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟರು. ಅದಕ್ಕೆ 50 ಕೋಟಿ ಕೊಡಿಸ್ತವನು ಯಾರು ಅಂತ ಕೇಳಿ ಅದರ ಹಿನ್ನೆಲೆಯನ್ನು ತಿಳ್ಕೊಳ್ಳಿ ಫಸ್ಟು. ಇವತ್ತಿದೇ ಚಾಮರಾಜ ಕ್ಷೇತ್ರದಲ್ಲಿರುವಂಥ ರೈಲ್ವೆ ಸ್ಟೇಷನ್ಗೆ 356 ಕೋಟಿ ರೂಪಾಯಿ ತಗೊಂಬಂದು ಡೆವಲಪ್ಮೆಂಟನ್ನು ಮಾಡ್ತಾಯಿದ್ದೀನಿ. ಇದು ಪ್ರತಾಪ್ ಸಿಂಹ ಮಾಡಿರೋ ಕೆಲಸ. ನಾ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬಂದಿರೋದೆಲ್ಲಿಗೆ? ಇದೇ ಚಾಮರಾಜ ಕ್ಷೇತ್ರಕ್ಕೆ. ಇಡೀ ಭಾರತದಲ್ಲೇ ಪ್ರತಿಷ್ಠಿತವಾದಂತಹ ವಾಕ್ಶ್ರವಣ ಸಂಸ್ಥೆ ಯಾವುದು? ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗು. ಅದಕ್ಕೆ 155 ಕೋಟಿ ತಗೊಂಬಂದು 2.25 ಲಕ್ಷ ಸ್ಕ್ವೇರ್ ಫುಟ್ನಲ್ಲಿ ಅದನ್ನು ಹೊಸ ಬಿಲ್ಡಿಂಗ್